ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಪಂಗಿ ರಾಮಯ್ಯ ಅಂತ. ಪರಿವರ್ತನ್ ಸ್ವಪ್ನೋಂಕೋ ಜೀನೆ ಕಿ ಆಸಾದಿ ಒಂದು ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಒಂದು ಅವಕಾಶದ ಮುಖಾಂತರ ಲಕ್ಷಾಂತರ ಜನ ಅವರ ಜೀವನ ಶೈಲಿನ ಬದಲಾಯಿಸ್ಕೊಂಡಿದ್ದಾರೆ. ಕೊನೆಯಲ್ಲಿ ಒಂದು ಸ್ವಲ್ಪ ಜನನ ನಿಮಗೆ ಪರಿಚಯ ಮಾಡ್ಕೊಳ್ಳೋದು ಕೂಡ ಇಷ್ಟಪಡ್ತೀನಿ. ಫಸ್ಟ್ ಈ ಆಪರ್ಚುನಿಟಿ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಕನಸುಗಳು ಅನ್ನೋದಿರುತ್ತೆ. ಫೈನಾನ್ಷಿಯಲಿ ಸೆಕ್ಯೂರ್ ಆಗಬೇಕು. ಓಕೆ, ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಳ್ಳೋ, ಲಕ್ಸುರಿ ಮನೆನ ಕಟ್ಕೊಳ್ಬೇಕು, ಪ್ರಪಂಚನ ಸುತ್ತಬೇಕು, ಫಾರಿನ್ ಟ್ರಿಪ್ಗೆ ಹೋಗಬೇಕು, ಅದರ ಕ್ವಾಲಿಟಿ ಟೈಮ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು, ಮಕ್ಕಳಿಗೆ ಬೆಟರ್ ಎಜುಕೇಷನ್ನ ಕೊಡಬೇಕು, ಇನ್ನೊಬ್ಬರಿಗೆ ಸಹಾಯನೂ ಮಾಡಬೇಕು, ಗುರುತಿಸ್ಕೊಳ್ಬೇಕು, ಲಕ್ಸುರಿ ಕಾರುಗಳನ್ನು ಕೂಡ ಓಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಇವತ್ತಿನ ಸಿಚುವೇಶನ್ ನೋಡಿದ್ರೆ ಕಾಸ್ಟ್ ಆಫ್ ಲಿವಿಂಗ್ 1960ರಲ್ಲಿ ₹100 ಇದ್ದರೆ ಸಾಕಾಗಿತ್ತು, ಜೀವನ ನಡೆಸ್ಬೋದಾಗಿತ್ತು. 1980ರಲ್ಲಿ ₹1000 ಇದ್ದರೆ ಜೀವನ ನಡೆಸ್ಬೋದಾಗಿತ್ತು. ಅದೇ 2000ನೇ ಇಸ್ವಿನಲ್ಲಿ ₹10,000 ಇದ್ದರೆ ಜೀವನ ನಡೀತಾ ಇತ್ತು. ಅದೇ ಈಗ 2020ರಲ್ಲಿ ಹತ್ತತ್ರ 1 ಲಕ್ಷ ಬೇಕಾಗ್ತಾ ಇದೆ. ಇನ್ನು 2040ಕ್ಕೆ ಎಷ್ಟು ಬೇಕಾಗ್ಬೋದು? ಮಿನಿಮಮ್ ಒಂದು 10 ಲಕ್ಷ. ಓಕೆ, ನಿಮ್ಮ ಹತ್ರ ಏನಾದರೂ ಪ್ಲಾನ್ ಇದೆಯಾ 10 ಲಕ್ಷನ ಸಂಪಾದನೆ ಮಾಡೋದಕ್ಕೆ? ಓಕೆ, ಡೆಫಿನೆಟ್ಲಿ ಫ್ರೆಂಡ್ಸ್, ನಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ, ನಾವು ಅಂದ್ಕೊಂಡಿರೋ ಜೀವನನ ನಡೆಸೋದಕ್ಕೆ ನಮ್ಮ ಹತ್ರ ಏನಾದರೂ ಅವಕಾಶ ಇದೆಯಾ, ದಾರಿ ಇದೆಯಾ? ಓಕೆ, ಖಂಡಿತ. ನಮ್ಮ ಹತ್ರ 2 ದಾರಿ ಇದೆ. ಮೊದಲನೇದೊಂದು ಡಿಪೆಂಡೆನ್ಸಿ ಪ್ಲಾನ್, 40 ವರ್ಷದ ಪ್ಲಾನ್, ಅಂದರೆ ಆ್ಯಕ್ಟಿವ್ ಇನ್ಕಮ್ನ ಮಾಡುವಂಥ ಒಂದು ಪ್ಲಾನ್. 18 ಅಥವಾ 21ನೇ ವಯಸ್ಸನ್ನ ನಾವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. 60ನೇ ವಯಸ್ಸುವರೆಗೂ ಕೂಡ ನಾವು ಕೆಲಸ ಮಾಡ್ತೀವಿ. ಕೆಲಸ ಮಾಡ್ತಾನೆ ಇರ್ತೀವಿ. ಓಕೆ, ಕೆಲಸ ಮಾಡಿದ್ರೆ ಇನ್ಕಮ್ ಬರುತ್ತೆ, ಕೆಲಸ ಇಲ್ಲ ಅಂದರೆ ಇನ್ಕಮ್ ಇಲ್ಲ. ಸೆಲ್ಫ್ ಎಂಪ್ಲಾಯ್ಸ್ ಇರ್ಬೋದು. ಓಕೆ, ಶಾಪ್ ಕೀಪರ್ಸ್, ಒಂದು ಅಂಗಡಿ ಇಟ್ಕೊಂಡಿರೋದು, ಶೆಟ್ರ್ ಓಪನ್ ಮಾಡಿದ್ರೆ ಮಾತ್ರ ಇನ್ಕಮ್, ಕ್ಲೋಸ್ ಮಾಡಿದ್ರೆ ಇನ್ಕಮ್ ಇಲ್ಲ. ಅದೇ ಥರ ಪ್ರೊಫೆಷ್ನಲ್ಸ್ ಇರ್ಬೋದು. ಪ್ರೊಫೆಷ್ನಲ್ಸ್ ಅಂದರೆ ಡಾಕ್ಟರ್ಸ್, ಅವರು ಅಷ್ಟೇ, ಹಾಸ್ಪಿಟ್ಲಿಗೆ ಹೋಗಿ ಕೆಲಸ ಮಾಡಿದ್ರೆ ಮಾತ್ರ ಇನ್ಕಮ್, ಇಲ್ಲ ಇಲ್ಲ. ಚಾರ್ಟರ್ಡ್ ಅಕೌಂಟ್ಸ್ ಅಷ್ಟೇ. ಓಕೆನಾ? ನೆಕ್ಸ್ಟ್ ನಮ್ಮ ಹತ್ರ ಏನಿದೆ? ಡೆಫಿನೆಟ್ಲಿ ಫ್ರೆಂಡ್ಸ್, ಆಜಾದಿ ಪ್ಲಾನ್. ಈ ಪ್ಲಾನ್ ಹೇಳುತ್ತೆ 2ರಿಂದ 5 ವರ್ಷ ಈ ಒಂದು ಆಜಾದಿ ಪ್ಲಾನ್ನ ಹಾರ್ಡ್ ವರ್ಕ್ ಹಾಕಿ, ಎಫರ್ಟ್ ಹಾಕಿ ನಾವು ಮಾಡಿದ್ದೇ ಆದರೆ ಪ್ಯಾಸಿವ್ ಇನ್ಕಮ್ನ ನಮಗೆ ಈ ಪ್ಲಾನ್ ಕ್ರಿಯೇಟ್ ಮಾಡಿಕೊಡುತ್ತೆ. ಸ್ಟಾರ್ಟಿಂಗಲ್ಲಿ ನಮ್ಮ ಎಫರ್ಟ್ ಜಾಸ್ತಿ ಇರುತ್ತೆ, ಇನ್ಕಮ್ ಕಡಿಮೆ ಇರುತ್ತೆ. ಹೋಗ್ತಾ ಎಫರ್ಟ್ ಕಡಿಮೆ ಆಗ್ತಾ ಹೋಗುತ್ತೆ, ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದೇ ಇನ್ಕಮ್ನ ಇನ್ನೂ ಕೆಲವೊಂದು ದಾರಿಗಳನ್ನು ನಾವು ಸಂಪಾದನೆ ಮಾಡ್ಬೋದು. ಒಂದು ಒಳ್ಳೆ ಬುಕ್ನ ಬರೆಯೋದ್ರ ಮುಖಾಂತರ ಅಥವಾ ಒಂದು ಒಳ್ಳೆ ಹಾಡನ್ನ ಹಾಡೋದ್ರ ಮುಖಾಂತರ ನಾವು ಸಂಪಾದನೆ ಮಾಡ್ಬೋದು. ಆದರೆ ಎಷ್ಟು ಜನರ ಕೈಲಿ ಸಾಧ್ಯ ಇದೆ ಈ ಥರ ಮಾಡೋದಕ್ಕೆ? ಓಕೆ, ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಈಕ್ವಲ್ ಆಪರ್ಚುನಿಟಿ ಇದೆ. ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡ್ಬೋದು. ಓಕೆ, ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಈ ಥರ ಇನ್ಕಮ್ ಹೇಗೆ ಬರುತ್ತೆ, ಲೈಫ್ ಚೇಂಜ್ ಹೇಗಾಗುತ್ತೆ? ಸಿಂಪಲ್ ಫ್ರೆಂಡ್ಸ್. ಇವತ್ತು 2 ರೀತಿ ವ್ಯವಸ್ಥೆ ನಮಗಿದೆ. ಒಂದು ಟ್ರೆಡಿಷ್ನಲ್ ಮಾರ್ಕೆಟ್. ಇಲ್ಲಿ ಇವಾಗ ನಾವಿರೋಂಥ ಒಂದು ಸಿಸ್ಟಮು. ಓಕೆ, ನಮ್ಗೆ ಏನೇ ವಸ್ತುಗಳು ಬೇಕು, ವಸ್ತುಗಳಿಲ್ಲದೆ ಜೀವನ ಅಂತೂ ನಡೆಯಲ್ಲ, ಖಂಡಿತ. ಇವತ್ತು ನಮ್ಗೆ ಏನೇ ವಸ್ತು ಬೇಕು ಅಂದರೂ ಕೂಡ ಒಬ್ಬ ರಿಟೇಲರ್ ಹತ್ರ ನಾವು ತರ್ತೀವಿ. ಓಕೆ, ಆ ರಿಟೇಲರ್ಗೆ ಒಬ್ಬ ಹೋಲ್ಸೇಲರ್ ಅಂತ ಸಿಗುತ್ತೆ, ಡಿಸ್ಟ್ರಿಬ್ಯೂಟರ್ ಅಂತ ಸಿಗುತ್ತೆ, ಕೊನೆಗೆ ಎಲ್ಲೋ ಒಂದು ಕಂಪ್ನಿ ಇರುತ್ತೆ. ಕಂಪ್ನಿಲಿ ₹35 ಒಂದು ವಸ್ತು ತಯಾರಾಯಿತು ಅಂದರೆ ನಮ್ಮ ಕೈಗೆ ಸೇರೋ ಒಳಗಡೆ ₹100 ಆಗುತ್ತೆ. ಮಧ್ಯದಲ್ಲಿ ಮಧ್ಯವರ್ತಿಗಳು ಸಾಕಷ್ಟು ದುಡ್ಡನ್ನ ತಗೊಳ್ತಾ ಇರ್ತಾರೆ. ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅಥವಾ ಮೀಡಿಯಾ ಇರ್ಬೋದು, ಸಾಕಷ್ಟು ಜನ ಈ ಥರ ನಮ್ಮ ಮಧ್ಯೆ ಬರ್ತಾ ಇದ್ದಾರೆ. ಓಕೆ, ಇದಕ್ಕೆ ಒಂದು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಇದೆ, ಪ್ಯಾರಲಲ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್. ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಯಾವುದೇ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ಸ್ ಆಗಲಿ ಅಥವಾ ಮಿಡಲ್ಮೆನ್ಸ್ ಆಗಲಿ ಇಲ್ಲ. ಹೊರಗಡೆ ಏನು ದುಡ್ಡನ್ನ ಮಧ್ಯವರ್ತಿಗಳು ತೊಗೊಳ್ತಾ ಇದ್ರು, ಆ ದುಡ್ಡು ಇಲ್ಲಿ ಉಳಿತಾ ಇದೆ. ಆ ದುಡ್ಡನ್ನ ನಮಗೆ ಇನ್ಸೆಂಟಿವ್ಸ್, ಬೋನಸ್ ಅಂತ ನಮಗೆ ಡೈರೆಕ್ಟ್ಲಿ ಕಂಪನಿ ನಮಗೆ ಕೊಟ್ಬಿಡುತ್ತೆ. ಫ್ರೆಂಡ್ಸ್, ಬೆನಿಫಿಟ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ನ ಬೆನಿಫಿಟ್ಸ್ ಏನು ನಮಗೆ? ಲೋ ಇನ್ವೆಸ್ಟ್ಮೆಂಟ್, ತುಂಬ ಕಡಿಮೆ ಬಂಡವಾಳದಿಂದ ನಾವು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಬಂಡವಾಳ ಕಡಿಮೆ ಅಂತಂದಾಗ ರಿಸ್ಕ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಅನ್ಲಿಮಿಟೆಡ್ ಇನ್ಕಮ್ನ ನಾವು ಅರ್ನ್ ಮಾಡ್ಬೋದು. ಜೊತೆಗೆ ಫ್ಯಾಮಿಲಿ ಬಿಸ್ನೆಸ್ ಆಗಿರೋದ್ರಿಂದ ಇಡೀ ಟೋಟಲ್ ಫ್ಯಾಮಿಲಿ ಸೇರ್ಕೊಂಡು ಈ ಒಂದು ಬಿಸ್ನೆಸ್ನ ಮಾಡ್ಬೋದು. ಟ್ರಾನ್ಸ್ಫರಬಲ್ ಬಿಸ್ನೆಸ್. ಈ ಒಂದು ಬಿಸ್ನೆಸ್ ನಾವು ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ನೋ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್. ಯಾವುದೇ ರೀತಿಯ ಅನುಭವ ಕೂಡ ಈ ಒಂದು ಬಿಸ್ನೆಸ್ಗೆ ಬೇಕಾಗಿಲ್ಲ. ಪ್ಯಾಸಿವ್ ಇನ್ಕಮ್ನ ಅರ್ನ್ ಮಾಡೋವಂಥ ಆಪರ್ಚುನಿಟಿ ಇದೆ. ಜೊತೆಗೆ ಪಾರ್ಟ್ ಟೈಮಲ್ಲಿ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಪಾರ್ಟ್ ಟೈಮ್ ಅಥವಾ ತುಂಬ ಟೈಮ್ನ ನಾವು ವೇಸ್ಟ್ ಮಾಡ್ತಾ ಇರ್ತೀವಿ, ಆ ವೇಸ್ಟ್ ಮಾಡೋ ಟೈಮ್ನ ಕೂಡ ಯುಟಿಲೈಸ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ನ ಮಾಡ್ಬೋದು. ಫ್ರೆಂಡ್ಸ್, ಈ ಬಿಸ್ನೆಸ್ನ ಎಮೋಷನಲಿ ನಾವು 100% ಮಾಡ್ತಾ ಇದ್ದೀವಿ. ಫಿಸಿಕಲಿ ಪಾರ್ಟ್ ಟೈಮಲ್ಲಿ ಒಂದು ಬಿಸ್ನೆಸ್ನ ಮಾಡ್ತಿದ್ದೀವಿ. ಓಕೆ, ಡೆಫಿನೆಟ್ ಫ್ರೆಂಡ್ಸ್, ಈ ಒಂದು ಸಿಸ್ಟಮ್ನ ತಂದವರು ಯಾರು? ಅದು ತುಂಬ ಮುಖ್ಯ ಆಗುತ್ತೆ. ಮೋದಿ ಕೇರ್
ಇವತ್ತು ನಾನು ಮೋದಿ ಕೇರಲ್ಲಿದ್ದೀನಿ. ಸೊ ಮೋದಿ ಕೇರ್ ಇಂಡಿಯಾಸ್ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇನ್ ಇಂಡಿಯಾ, ಸ್ಟಾರ್ಟೆಡ್ ಇನ್ 1996. 1996ರಲ್ಲಿ ಸಮೀರ್ ಮೋದಿ ಅವರು ಮೋದಿ ಕೇರ್ನ ಸ್ಟಾರ್ಟ್ ಮಾಡಿದ್ರು. ಓಕೆ, ಸೊ ಅವರು ಹೇಳ್ತಾ ಇರೋದಿಷ್ಟೇ, ವಿ ಆರ್ ಎ ಸಿಂಗಲ್ ಪ್ರಾಡಕ್ಟ್ ಕಂಪನಿ, ಅವರ್ ಪ್ರಾಡಕ್ಟ್ ಈಸ್ ಆಜಾದಿ. ಪ್ರತಿಯೊಬ್ಬರಿಗೂ ಕೂಡ ಫೈನಾನ್ಷಿಯಲ್ ಫ್ರೀಡಮ್ನ, ಫೈನಾನ್ಷಿಯಲ್ ಆಜಾದಿನ ಕೊಡಿಸ್ಬೇಕು ಅಂತಲೇ ಈ ಒಂದು ಮೋದಿ ಕೇರ್ ಸಿಸ್ಟಮ್ನ ರನ್ ಮಾಡ್ತಿದ್ದಾರೆ. ಓಕೆ, ಸೊ ಈ ಒಂದು ಮೋದಿ ಕೇರ್ಗೆ ತುಂಬ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇದೆ. ಸೊ ಫೌಂಡರ್ ಬಂದು ನಮ್ಮ ಮೋದಿ ಗ್ರೂಪ್ಸ್ನ ಫೌಂಡರ್ ರಾಯ್ ಬಹದ್ದೂರ್ ಗುಜರ್ಮಲ್ ಮೋದಿ ಅಂತ. 1933ರಲ್ಲಿ ಕೇವಲ ₹400 ಬಂಡವಾಳದಿಂದ ಬೇಗಮಾಬಾದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿನ ಓಪನ್ ಮಾಡ್ತಾರೆ. 1933ರಿಂದ 72 ಒಳಗಡೆ 27 ಡಿಫ್ರೆಂಟ್ ಇಂಡಸ್ಟ್ರಿಗಳನ್ನ ಇವರು ಕೊಲಾಬ್ರೇಟ್ ಮಾಡ್ತಾರೆ. 1968ರಲ್ಲಿ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಭೂಷಣ ಅವಾರ್ಡ್ ಕೂಡ ಕೊಡುತ್ತೆ. ಸೊ ಅವ್ರ ಮಗ ಕೃಷ್ಣಕುಮಾರ್ ಮೋದಿ ಅವರು, KK ಮೋದಿ, ಸೊ ವಿಷನರಿ ಪರ್ಸನ್, ಜೆನ್ಯೂನ್ ಎಂಟರ್ಪ್ರಿನಿಯರ್ ಇವರು. ಸೊ ಓಕೆ, ಇನ್ನೂ ತುಂಬ ದೊಡ್ಡ ಹೈಟ್ಗೆ ಒಂದು ಮೋದಿ ಗ್ರೂಪ್ಸ್ನ ತಗೊಂಡು ಹೋಗ್ತಾರೆ. ಸೊ ಇವತ್ತು ಇಂಡಿಯಾದಲ್ಲಿ ಮಾತ್ರ ಇತ್ತು ರಾಯ್ ಬಹದ್ದೂರ್ ಗುಜರ್ಮಲ್ ಮೋದಿಯವರು ಮಾಡಬೇಕಾದ್ರೆ, KK ಮೋದಿಯವರು 90 ದೇಶಗಳಿಗೆ ಈ ಒಂದು ಮೋದಿ ಗ್ರೂಪ್ಸ್ನ ತಗೊಂಡು ಹೋಗ್ತಾರೆ. ಸೊ ಮೋದಿ ಎಂಟರ್ಪ್ರೈಸಸ್ ಇವತ್ತು 63,000 ಕೋಟಿ ಬ್ಯಾಕಪ್ನ ಹೊಂದಿದೆ. ಜೊತೆಗೆ 28,000 ಜನ ಎಂಪ್ಲಾಯೀಸು ಇದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಮೋದಿ ಕೇರ್ ಡೆಫಿನೆಟ್ ಫ್ರೆಂಡ್ಸ್, ಮಿಲಿಯನ್ಸ್ ಆಫ್ ಕನ್ಸಲ್ಟೆಂಟ್ಸ್ ಇವತ್ತು ಮೋದಿ ಕೇರ್ನಲ್ಲಿದ್ದಾರೆ. ನಾವು ಫೌಂಡಿಂಗ್ ಮೆಂಬರ್ ಆಫ್ IDSA, ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ನ ಫೌಂಡಿಂಗ್ ಮೆಂಬರ್ ಆಗಿದ್ದೀವಿ. ಜೊತೆಗೆ ರಿವಾರ್ಡಿಂಗ್ ಆ್ಯಂಡ್ ಅಟ್ರಾಕ್ಟಿವ್ ಬಿಸ್ನೆಸ್ ಆಪರ್ಚುನಿಟಿ, ತುಂಬಾ ಒಂದು ರಿವಾರ್ಡಿಂಗ್ ಮತ್ತು ಅಟ್ರಾಕ್ಟಿವ್ ಆಗಿರೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ಪ್ಲಾನ್ ನಮ್ಮ ಹತ್ರ ಇದೆ. ಸೊ ವಿನರ್ ಆಫ್ ವೇರಿಯಸ್ ಪ್ರೆಸ್ಟೀಜಿಯಸ್ ಅವಾರ್ಡ್, ಸಾಕಷ್ಟು ಅವಾರ್ಡ್ಗಳು ಕೂಡ ನಮ್ಮ ಒಂದು ಮೋದಿ ಕೇರ್ಗೆ ಸಿಕ್ಕಿದೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ ಇನ್ GMP ಸರ್ಟಿಫೈಡ್, ನಮ್ಮೆಲ್ಲ ಪ್ರಾಡಕ್ಟ್ಸು ಕೂಡ GMP ಸರ್ಟಿಫೈಡ್ ಆಗಿರೋಂಥ ಪ್ರಾಡಕ್ಟ್ಸ್ ಇಲ್ಲಿ ಸಿಗ್ತಾ ಇದೆ. ನಮ್ಮ ಪ್ರಾಡಕ್ಟ್ ರೇಂಜ್ನ ನೋಡೋದಾಯಿತು ಅಂದರೆ ನ್ಯೂಟ್ರಿಷನಲ್, ಹೆಲ್ತ್ ಆ್ಯಂಡ್ ವೆಲ್ನೆಸ್, ಆರೋಗ್ಯಕ್ಕೆ ಬೇಕಾಗಿರೋಂಥ ವಸ್ತುಗಳು. ಸೊ ಕಲರ್ ಕಾಸ್ಮೆಟಿಕ್ಸ್, ಲಾಂಡ್ರಿ ಕೇರ್, ಅಗ್ರಿಕಲ್ಚರ್, ಹೋಮ್ ಕೇರ್, ಮನೆಗೆ ಬಳಸುವಂಥ ವಸ್ತುಗಳು, ಸ್ಕಿನ್ ಕೇರ್, ಚರ್ಮನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ವಸ್ತುಗಳು, ಆಟೋ ಕೇರ್, ಫುಡ್ ಆ್ಯಂಡ್ ಬೇವರೇಜಸ್, ಪರ್ಸ್ನಲ್ ಕೇರ್, ಜ್ಯುವೆಲ್ರಿ ಕೂಡ, ಈ 10 ಕ್ಯಾಟಗರಿ ವಸ್ತುಗಳು ಇವತ್ತು ನಮ್ಮ ಮೋದಿ ಕೇರ್ನಲ್ಲಿ ಸಿಗ್ತಾ ಇದೆ. ಓಕೆ, ಸಮೀರ್ ಮೋದಿ ಆಜಾದಿ ಪ್ಲಾನ್. ಸೊ ಈ ಸಮೀರ್ ಮೋದಿ ಆಜಾದಿ ಪ್ಲಾನ್ ದಿ ಬೆಸ್ಟ್ ಪ್ಲಾನ್ ಇನ್ ಇಂಡಸ್ಟ್ರಿ, ಅಪ್ ಟು 62% ಪೇಔಟ್ನ ನಮಗೆ ಕೊಡ್ತಾ ಇದೆ. ಅಕ್ಯುಮುಲೇಟಿವ್ ಪ್ಲಾನ್, ನೋ ಟೈಮ್ ಲಿಮಿಟ್, ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಟೈಟಲ್ಸ್ ಫಾರ್ ಲೈಫ್ ಟೈಮ್, ಒಂದು ಟೈಟಲ್ನ ಒಂದ್ಸಲ ಅಚೀವ್ ಮಾಡಿದ್ರೆ ಅದು ನಮ್ಮ ಲೈಫ್ ಟೈಮ್ ಇರುತ್ತೆ. ನೋ ಇನ್ವೆಸ್ಟ್ಮೆಂಟ್, ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಮಾಡೋಂಥ ಬಿಸ್ನೆಸ್ ಆಗಿದೆ. ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಮೋದಿ ಕೇರ್ ಕೊಡ್ತಿದೆ. ವಿತ್ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಸಮೇತ ಕೊಡ್ತಿದೆ. ಟ್ರೈನಿಂಗ್ ಸಿಸ್ಟಮ್ ಇದೆ. ಸಕ್ಸಸ್ ಪ್ರಿನ್ಸಿಪಲ್ಸ್ ಬೈ ಮೋದಿ ಕೇರ್. ಓಕೆ, ಸಮೀರ್ ಮೋದಿ ಆಜಾದಿ ಪ್ಲಾನ್. ಸೊ ಇದರಲ್ಲಿ 8 ರೀತಿ ಇನ್ಕಮ್ ನಮಗೆ ಸಿಗುತ್ತೆ. ಮೊದಲನೇದು ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ ಅಪ್ ಟು 20%. ಓಕೆ, ಎರಡನೇದು ರಿಟೇಲ್ ಪ್ರಾಫಿಟ್, ಮೂರನೇದು ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್, ಡೈರೆಕ್ಟರ್ ಬೋನಸ್, ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್, ಔಟ್ಬೌಂಡ್ ಟ್ರಾವೆಲ್ ಫಂಡ್, ಡ್ರೀಮ್ ವೆಹಿಕಲ್ ಫಂಡ್. ಓಕೆ, ಮೊದಲನೇದು ರಿಟೇಲ್ ಪ್ರಾಫಿಟ್. ಓಕೆ, ಸೇವಿಂಗ್ಸ್ ಆ್ಯಂಡ್ ರಿಟೇಲ್ ಪ್ರಾಫಿಟ್ನ ನೋಡೋಣ. ಸೊ ₹100 ಒಂದು ವಸ್ತು ನಮಗೆ ಡಿಸ್ಟ್ರಿಬ್ಯೂಟರ್ಸ್ ಪ್ರೈಸಲ್ಲಿ ಸಿಕ್ಕಿದೆ ಅಂದರೆ ಅಂದಾಜು ಅದು ₹120 ಬೆಲೆನಲ್ಲಿರುತ್ತೆ. ಸೊ ₹20 ನಮಗೆ ಸೇವ್ ಆಗುತ್ತೆ. ಅದನ್ನು ನಾವು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ಆ ₹20 ನಮಗೆ ಪ್ರಾಫಿಟ್ ಆಗುತ್ತೆ. ಫ್ರೆಂಡ್ಸ್, ತುಂಬಾ ಖುಷಿ ಆಗುತ್ತೆ ವಿಚಾರ ಹೇಳಬೇಕು ಅಂದರೆ. ಫಸ್ಟ್ ಟೈಮ್ ನಾನು ಮೋದಿ ಕೇರ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದಾಗ ತುಂಬಾ ಖುಷಿ ಆಯಿತು. ನಾನಿರ್ಬೋದು, ನಮ್ಮ ತಂದೆಯವರು ಇರ್ಬೋದು, ನಮ್ಮ ತಾತ ಇರ್ಬೋದು, ಇಲ್ಲಿವರೆಗೂ ಕೂಡ ಮಾರ್ಕೆಟಿಂದ ನಾವು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಇದುವರೆಗೂ ಕೂಡ ನಮಗೆ ಡಿಸ್ಕೌಂಟಲ್ಲಿ ಪ್ರಾಡಕ್ಟ್ ಸಿಕ್ಕಿರಲಿಲ್ಲ, ನಾನೇನು ಸೇವ್ ಮಾಡೋಕ್ಕಾಗಿರಲಿಲ್ಲ. ಸೊ ಫಸ್ಟ್ ಟೈಮ್ ಮೋದಿ ಕೇರ್ ಪ್ರಾಡಕ್ಟ್ಸ್ನ ತೊಗೊಂಡಾಗ ನನಗೆ ಈ ಸೇವಿಂಗ್ಸ್ ಅನ್ನೋದು ಸಿಕ್ತು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಸೊ ಅದ್ರ ಜೊತೆಗೆ ಲಾಯಲ್ಟಿ ಪ್ರೋಗ್ರಾಮ್ ಅಂತ ಇದೆ. ಇದು ದಿ ಬೆಸ್ಟ್ ಒಂದು ಪ್ರಾಫಿಟ್ನ ಕೊಡ್ತಕ್ಕಂಥ ಒಂದು ಲಾಯಲ್ಟಿ ಪ್ರೋಗ್ರಾಮ್. ಡೆಫಿನೆಟ್ಲಿ ಫ್ರೆಂಡ್ಸ್, ಸೊ ಪ್ರತಿ ತಿಂಗಳು ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಲೇಬೇಕು, ಹೊರಗಡೆ ಅಂಗಡಿನಲ್ಲೂ ಕೂಡ. ಓಕೆ, ಸೊ ಮಿನಿಮಮ್ 2,500 ಮೇಲ್ಪಟ್ಟು ನಾವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. 15ನೇ ತಾರೀಕು ಒಳಗಡೆ ನಾವು ಪರ್ಚೇಸ್ ಮಾಡಬೇಕಾಗತ್ತೆ. 6 ತಿಂಗಳು ಕಂಟಿನ್ಯೂಸ್ ಆಗಿ ನಾವು ಪರ್ಚೇಸ್ ಮಾಡಿದ್ರೆ 7ನೇ ತಿಂಗಳು ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಪ್ರಾಡಕ್ಟ್ ಸಿಗುತ್ತೆ. ಮ್ಯಾಕ್ಸಿಮಮ್ ₹5,000ವರೆಗೂ ಪ್ರಾಡಕ್ಟ್ ಸಿಗುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರತಿ ತಿಂಗಳು 5,000 ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. 6 ತಿಂಗಳು ನಾನು ಪರ್ಚೇಸ್ ಮಾಡಿದ್ದೀನಿ. 7ನೇ ತಿಂಗಳು ನನಗೆ ₹5,000 ಪ್ರಾಡಕ್ಟು ಫ್ರೀಯಾಗಿ ಸಿಗ್ತಾ ಇದೆ. ಅದೇ ಥರ ಮತ್ತೆ 6 ತಿಂಗಳು ಕಂಟಿನ್ಯೂ ಮಾಡ್ತೀನಿ, 12 ತಿಂಗಳು ತೊಗೊಳ್ತೀನಿ. ಮತ್ತೆ 13ನೇ ತಿಂಗಳು ನನಗೆ 2 ಡಬಲ್ ಲಾಯಲ್ಟಿ ಸಿಗುತ್ತೆ. 5 + 5 10,000, ಅಂದರೆ ವರ್ಷದಲ್ಲಿ ₹15,000ವರೆಗೂ ನಾನು ಫ್ರೀ ಪ್ರಾಡಕ್ಟ್ಸ್ನ ತೊಗೊಳ್ಬೋದು. ಓಕೆ,
ಸೊ ಎರಡನೇದು, ಮೂರನೇ ಬೋನಸ್ ಬಂದು ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ನಿಜವಾಗ್ಲೂ ಫ್ರೆಂಡ್ಸ್ ಇದೊಂದು ತುಂಬಾ ಖುಷಿ ಕೊಡುತ್ತೆ. ಸೊ ಯಾಕೆ ಅಂದರೆ ಇವತ್ತು ನಾನು ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದೀನಿ, ಎಕ್ಸಾಂಪಲ್ ಈಗ ಸಿಲಿಂಡರ್ ಬಳಸ್ತೀವಿ ಮನೆಗಳಲ್ಲಿ, LPG ಸಿಲಿಂಡರ್ ಅಲ್ವಾ. LPG ಸಿಲಿಂಡರ್ ಪರ್ಚೇಸ್ ಮಾಡಿದ ತಕ್ಷಣ ಸಬ್ಸಿಡಿ ನಮ್ಮ ಅಕೌಂಟಿಗೆ ಬರುತ್ತಾ ಬರಲ್ವಾ? ಎಸ್ ಫ್ರೆಂಡ್ಸ್. ಸೊ ಅದೇ ಥರ ಮನೇಲಿ ಬಳಸುವಂಥ ಪ್ರತಿ ವಸ್ತುಗಳಲ್ಲೂ ನಿಮಗೆ ಸಬ್ಸಿಡಿ ಸಿಗ್ತಾ ಇದ್ರೆ ಹೇಗಿರುತ್ತೆ? ಸೊ ಖುಷಿ ಆಗುತ್ತಲ್ವಾ? ಸೊ ಅದೇ ಫ್ರೆಂಡ್ಸ್ ಈ ಒಂದು ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ನಾವೇನೇ ಪರ್ಚೇಸ್ ಮಾಡಿದ್ರೂ ಕೂಡ ಅದಕ್ಕೆ 7ರಿಂದ 22% ನಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಅದು ಕೂಡ ಪ್ರತಿ ತಿಂಗಳು ನಾವೇನು ಪರ್ಚೇಸ್ ಮಾಡ್ತೀವೋ ಅದು ಪ್ಲಸ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ 1ರಿಂದ 300 PV ಇದ್ದರೆ 7% ಸಿಗುತ್ತೆ. ಸೊ 301ರಿಂದ 1200 PV ಆದರೆ 10% ಬರುತ್ತೆ. ಹೀಗೆ ಆ್ಯಡ್ ಆಗ್ತಾ 6001 ಪ್ಲಸ್ PV ಆಯಿತು ಅಂದರೆ 22% ನಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಈ ಥರ ಡೈರೆಕ್ಟರ್ ಬೋನಸ್, ಈ ಕಂಪನಿಯಲ್ಲಿ ಏನೆಲ್ಲ ಬಿಸ್ನೆಸ್ ಆಗುತ್ತೋ ಒಂದು ತಿಂಗಳಲ್ಲಿ ಅದರಲ್ಲಿ 14% ಫಂಡ್ನ ಸಪ್ರೇಟ್ ಪೂಲ್ ಬೋನಸ್ನ ಸಪ್ರೇಟ್ ಮಾಡ್ತಾರೆ. ಸೊ ಯಾರೆಲ್ಲ ಡೈರೆಕ್ಟರ್ ಟೈಟಲ್ನ ಅಚೀವ್ ಮಾಡ್ತಾರೋ, ಕ್ವಾಲಿಫೈ ಆಗ್ತಾರೋ ಅವರಿಗೆ ಈ ಒಂದು ಬೋನಸ್ನ 9 ಜನರೇಷನ್ವರೆಗೂ ಹಂಚ್ತಾರೆ ಫ್ರೆಂಡ್ಸ್. ಸೊ ಡೆಫಿನೆಟ್ಲಿ ಅದೇ ಥರ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಅಪ್ ಟು 15%ವರೆಗೂ ಕಂಪನಿ ನಮಗೆ ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಕೊಡುತ್ತೆ. ಜೊತೆಗೆ ಔಟ್ ಬೌಂಡ್ ಟ್ರಾವೆಲ್ ಫಂಡ್, ಹೊರಗಡೆ ದೇಶಗಳನ್ನ ಸುತ್ತೋದಕ್ಕೋಸ್ಕರ ಟ್ರಾವೆಲ್ ಫಂಡ್ ಅಂತ ಕೊಡ್ತಾ ಇದೆ ಸೀನಿಯರ್ ಡೈರೆಕ್ಟರ್ ಲೆವೆಲಿಂದ. ಓಕೆ. ಸೊ ಡ್ರೀಮ್ ವೆಹಿಕಲ್ ಫಂಡ್, ನಮಗೆ ಇಷ್ಟ ಆಗಿರುವಂಥ ಕಾರ್ನ ಇವತ್ತು ನಾವು ಮೋದಿಕೇರ್ ಮುಖಾಂತರ ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಡ್ರೀಮ್ ವೆಹಿಕಲ್ ಫಂಡ್ 5% ಕೊಡ್ತಾ ಇದೆ ಫ್ರೆಂಡ್ಸ್. ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಲೆವೆಲಿಂದ ಇವತ್ತು ಫಂಡ್ ಕೊಡುತ್ತೆ. ಅದೇ ಥರ ಡ್ರೀಮ್ ಹೋಮ್ ಫಂಡ್, ಮನೇನ ತಗೊಳ್ಳೋದಕ್ಕೂ ಕೂಡ ಹೋಮ್ ಬೋನಸ್ ಸಿಗ್ತಾ ಇದೆ. ಸೊ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಲೆವೆಲಿಂದ ಈ ಒಂದು ಬೋನಸ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್, ತುಂಬಾ ಅವಾರ್ಡ್ಸ್ ಮತ್ತು ರೆಕಗ್ನಿಷನ್ ನಮಗೆ ಈ ಒಂದು ಸಿಸ್ಟಮ್ ಮುಖಾಂತರ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಲೈಫ್ ಆಫ್ ಸಿಗ್ನಿಫಿಕೆನ್ಸ್, ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ವಿಷಯ ಹಂಚ್ಕೊಳ್ಬೇಕಾದ್ರೆ. ಸೊ ಈ ಒಂದು ಆಪರ್ಚುನಿಟಿನ ನಾನು ನನಗೋಸ್ಕರ ಮಾಡ್ತಾ ಇದ್ದೀನಿ ಅಂದರೂ ಕೂಡ ತುಂಬ ಜನಗಳ ಜೀವನ ಇದ್ರ ಮುಖಾಂತರ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ. ಸೊ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್ ಇದೆ. SPPM ಸಕ್ಸಸ್ ಪ್ರಿನ್ಸಿಪಲ್ಸ್ ಬೈ ಮೋದಿಕೇರ್. ಆನ್ಲೈನ್ ಮುಖಾಂತರ ನಾವು ಟ್ರೈನಿಂಗ್ನ ಮಾಡ್ಕೊಳ್ಬೋದು. ಮೊಬೈಲಲ್ಲೇ ಕೂತ್ಕೊಂಡು ಕೂಡ ನಾವು ಮೋದಿಕೇರ್ ಬಗ್ಗೆ ಕಲಿತಾ ಹೋಗ್ಬೋದು. ಜೊತೆಗೆ ಕ್ಲಾಸ್ ರೂಮ್ ಎಜುಕೇಷನ್ನು ಕೂಡ ಮೋದಿಕೇರ್ ಮುಖಾಂತರ ಸಿಗ್ತಾ ಹೋಗುತ್ತೆ. ಓಕೆ. ಸೊ ಡೆಫಿನೆಟ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ ಕೆಲವೊಂದಷ್ಟು ಜನ ನಾನು ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಅವ್ರನ್ನ ನೋಡಿದ ತಕ್ಷಣ ನಿಮಗೂ ಖುಷಿ ಆಗುತ್ತೆ. ಓಕೆ. ಸೊ ಅದರಲ್ಲಿ ಮೊದಲನೇ ವ್ಯಕ್ತಿ ಡಾಕ್ಟರ್ ಸುರೇಖಾ ಭಾರ್ಗವ್. ಓಕೆ. ಟಾಪೆಸ್ಟ್ ಅರ್ನರ್ ಇನ್ ಮೋದಿಕೇರ್. ಸೊ ಈ ಒಂದು ಅವಕಾಶನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಹೌಸ್ ವೈಫ್ ಆಗಿದ್ದರು. ಓಕೆ. ಇವತ್ತು ಆನ್ ಆ್ಯಂಡ್ ಆವ್ರೇಜ್ 75ರಿಂದ 80 ಲಕ್ಷ ಪ್ರತಿ ತಿಂಗಳು ಅರ್ನ್ ಮಾಡ್ತಿದ್ದಾರೆ ಡಿಯರ್ ಫ್ರೆಂಡ್ಸ್. ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟು ಫಿಲಿಪ್ ಸಿಂಗ್ ಆ್ಯಂಡ್ ನೀನಾ ಸಿಂಗ್ ಅಂತ. ಸೊ ಇವರು ಕೂಡ ಒಂದು HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ಹೆಲಿಕಾಪ್ಟರ್ ಡಿವಿಷನಲ್ಲಿ ಕ್ರೂ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಇವ್ರ ಕೆಳಗಡೆ 80 ಜನ ಇಂಜಿನಿಯರ್ಸ್ ಕೆಲಸ ಮಾಡ್ತಿದ್ರು. ಒಂದು ಒಳ್ಳೆ ಸ್ಯಾಲ್ರಿ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್. ಆದರೂ ಕೂಡ ಮೋದಿಕೇರ್ನ ಆಯ್ಕೆ ಮಾಡಿಕೊಂಡು ಇವತ್ತು ಫುಲ್ ಟೈಮ್ ಮೋದಿಕೇರ್ ಮಾಡ್ತಿದ್ದಾರೆ. ಅಪ್ ಟು 20 lakhsವರೆಗೂ ಕೂಡ ಇವತ್ತು ಅರ್ನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೊ ರಾಜು DG ಅಂತ, ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ದಾವಣಗೆರೆಯಿಂದ ಬಂದಂಥವ್ರು, ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದವರು. ಓಕೆ. 300 ರೂಪಾಯಿ ರೂಮ್ ಬಾಡಿಗೆ ಕಟ್ಟೋದು ಕೂಡ ಒದ್ದಾಡ್ತಾ ಇದ್ದಂಥ ವ್ಯಕ್ತಿ. MBA ಮಾಡಿದರು. ಸಾಕಷ್ಟು ಸಾಲಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಬಂದಿದ್ದರು, ಅಣ್ಣ ತಮ್ಮ ಇಬ್ಬರು ಕೂಡ. ಓಕೆನಾ. ಸೊ ಇವತ್ತು ಮೋದಿಕೇರ್ ಮುಖಾಂತರ 10ರಿಂದ 15 ಲಕ್ಷದವರೆಗೂ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೊ ಅವ್ರ ಬ್ರದರು ವಿಜಯ್ DG ಅಂತ. ಓಕೆ. ಇವರು ಅಷ್ಟೇ ITI ಮಾಡ್ಕೊಂಡಿದ್ರು, ಒಂದು ಸಣ್ಣ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಇವತ್ತು ಅಣ್ಣ ತಮ್ಮ ಇಬ್ಬರು ಸೇರಿ 10ರಿಂದ 15 ಲಕ್ಷದವರೆಗೂ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಓಕೆ. ಸೊ ಈ ವ್ಯಕ್ತಿ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಚಂದ್ರಶೇಖರ್ ಅಂತ, ನಾವು ಮಿರಾಕಲ್ ಚಂದ್ರು ಅಂತಲೇ ಕರಿತೀವಿ. ಓಕೆ. ಸೊ ಈ ವ್ಯಕ್ತಿ ಓದಿರೋದು 10ನೇ ಕ್ಲಾಸು, ಫೇಲು, ಮಾಡ್ತಿದ್ದ ಕೆಲಸ ಕಮರ್ಷಿಯಲ್ ಆರ್ಟಿಸ್ಟು. ಈ ವ್ಯಕ್ತಿ ಬಂದಮೇಲೆ, ಈ ವ್ಯಕ್ತಿ ಬರೋದಕ್ಕಿಂತ ಮೊದಲು ಎಜುಕೇಟೆಡ್ಸು, ಸೊ ಒಂದೊಳ್ಳೆ ಲೆವೆಲಲ್ಲಿರೋರು ಮಾತ್ರ ಮೋದಿಕೇರ್ ಮಾಡ್ಬೋದು ಅಂತ ಇತ್ತು. ಸೊ ಈ ವ್ಯಕ್ತಿ ಬಂದಮೇಲೆ ಯಾರು ಬೇಕಾದರೂ, ಅನ್ಎಜುಕೇಟೆಡ್ ಬೇಕಾದರೂ, ಮೂಟೆ ಹೋರಂಥ ವ್ಯಕ್ತಿ ಬೇಕಾದರೂ ಬಿಸ್ನೆಸ್ನ ಮಾಡ್ಬೋದು, ಮೋದಿಕೇರ್ನಲ್ಲಿ ಗೆಲ್ಬೋದು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ಕೊಟ್ಟಂಥ ವ್ಯಕ್ತಿ. ಇವತ್ತು 3 ಕಾರ್ ಆಗಿದೆ, ಸುಮಾರು 20-22 ಫಾರಿನ್ ಟ್ರಿಪ್ ಆಗಿದೆ. ಸೊ ಅದೇ ಥರ ಲಕ್ಸುರಿ ಮನೆಯೂ ಕೂಡ ತೊಗೊಂಡಿದ್ದಾರೆ ಮೋದಿಕೇರ್ ಮುಖಾಂತರ. ಇವತ್ತು ತಿಂಗಳಿಗೆ 4ರಿಂದ 5 ಲಕ್ಷ ಇನ್ಕಮ್ನು ಕೂಡ ಅರ್ನ್ ಮಾಡ್ತಿದ್ದಾರೆ. ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಲೆವೆಲ್ನ ಕೂಡ ಅಚೀವ್ ಮಾಡಿದ್ದಾರೆ. ಓಕೆ. ಸೊ ಪ್ರಮೋದ್ ಆಚಾರ್ಯ,
ನಿಜವಾಗ್ಲೂ ಆಲ್ ಓವರ್ ಇಂಡಿಯಾ ಇವ್ರನ್ನ ಗುರು ಅಂತ ಕರೆಯುತ್ತೆ. ಯಾಕೆಂದರೆ ಇವ್ರು ಮಾಡದೇ ಇರೋಂಥ ಬಿಸ್ನೆಸ್ ಇಲ್ಲ, ಸಾಕಷ್ಟು ಬಿಸ್ನೆಸ್ಗಳನ್ನ ಮಾಡಿ ಕೈ ಕೊಟ್ಟಿದ್ದಂಥ ವ್ಯಕ್ತಿ. ಸೂಸೈಡ್ ಮಾಡ್ಕೊಳ್ಬೇಕು ಅನ್ನೋ ಟೈಮಲ್ಲಿ ಮೋದಿಕೇರ್ ಆಪರ್ಚುನಿಟಿ ಸಿಕ್ತು. ಇವತ್ತು ತಿಂಗಳಿಗೆ 20-22 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಸಾಕಷ್ಟು ಜನಗಳಿಗೆ ಆಲ್ ಓವರ್ ಇಂಡಿಯಾ ರೋಲ್ ಮಾಡಲಾಗಿದ್ದಾರೆ ಫ್ರೆಂಡ್ಸ್. ಅದೇ ಥರ ನಾರ್ತ್ ಇಂಡಿಯಾದವರು ಧೀಮಂತ್ ಕಪಾಡಿಯಾ ಮತ್ತು ವಿಂಧ್ಯಾವಾಸಿನಿ ಪಾಂಡೆ ಅಂತ. ಓಕೆ, ಸೊ ನಾಗರಾಜ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಎಜುಕೇಷನ್ ತುಂಬ ಕಡಿಮೆ. ಇವತ್ತು ಸಾಕಷ್ಟು ದೊಡ್ಡ ನೆಟ್ವರ್ಕ್ನ ಕಟ್ಟಿ ಒಂದು ಒಳ್ಳೆ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಸೊ ಮೋದಿಕೇರ್ ಮುಖಾಂತರ ಮನೇನ ಪರ್ಚೇಸ್ ಮಾಡಿದ್ದಾರೆ, ಕಾರ್ ಪರ್ಚೇಸ್ ಮಾಡಿದರೆ ಒಂದು ಒಳ್ಳೆ ಇನ್ಕಮ್ನು ಕೂಡ ಅರ್ನ್ ಮಾಡ್ತಿದ್ದಾರೆ. ಫಾರಿನ್ ಟ್ರಿಪ್ಸ್ನು ಕೂಡ ಮುಗಿಸ್ಕೊಂಡ್ಬಂದಿದ್ದಾರೆ. ಡೆಫಿನೆಟ್ಲಿ ಈ ವ್ಯಕ್ತಿ ಬಗ್ಗೆ ಹೇಳಲೇಬೇಕು ಡಿಯರ್ ಫ್ರೆಂಡ್ಸ್. ರಾಜಮ್ಮ ಅಂತ. ಸೊ ಓದಿರೋದು 4ನೇ ಕ್ಲಾಸು, ಮಳವಳ್ಳಿಯಿಂದ ಬಂದವರು, ಹಳ್ಳಿಯಿಂದ ಬಂದವರು. ಸೊ ಏನಂದರೆ ಏನೂ ಗೊತ್ತಿರಲಿಲ್ಲ. ಯಜಮಾನರು ಬಂದು ಗೌರ್ಮೆಂಟ್ ಆಫೀಸಲ್ಲಿ ಪಿಯೋನ್ ಕೆಲಸ ಮಾಡ್ತಾಯಿದ್ರು. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ಮೋದಿಕೇರಲ್ಲಿ. ಇವತ್ತು ಒಂದು ಒಳ್ಳೆ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಸೊ ಒಂದು ಮನೆನ ಕಟ್ಟಿದ್ದಾರೆ ಕೆಂಗೇರಿ ಉಪನಗರದಲ್ಲಿ. ಓಕೆ, 2 ಕಾರ್ನ ತೊಗೊಂಡಿದ್ದಾರೆ. ಮಗನಿಗೂ ಕಾರ್ನ ಕೊಡಿಸಿದ್ದಾರೆ, ಸೊಸೈಟಿಗೂ ಕೂಡ ಕಾರ್ನ ಕೊಡಿಸಿದ್ದಾರೆ. ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. 1-1.5 ಲಕ್ಷವರೆಗೂ ಇನ್ಕಮ್ನು ಕೂಡ ಅರ್ನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ನಟರಾಜನ್ ಅಂತ ಒಂದು ಟೆಕ್ಸ್ಟೈಲ್ ಬ್ಯಾಕ್ಗ್ರೌಂಡಿಂದ ಬಂದಂಥ ವ್ಯಕ್ತಿ. ಅವ್ರ ಹೆಸರು ಹೇಳ್ಕೊಳ್ಳೋದಕ್ಕೂ ಕೂಡ 10 ನಿಮಿಷ ಟೈಮ್ ತೊಗೊಳ್ತಾರೆ, ಯಾಕೆಂದರೆ ಮಾತಾಡ್ಲಿಕ್ಕೆ ಸರಿಯಾಗಿ ಬರಲ್ಲ. ಓಕೆ, ಸೊ ಬಿಕ್ಲು. ಸೊ ಆದರೂ ಕೂಡ ಈ ಒಂದು ಬಿಸ್ನೆಸ್ ಮುಖಾಂತರ 3-4 ಸ್ಟೇಟಲ್ಲಿ ಅವರ ಬಿಸ್ನೆಸ್ ನಡೀತಾ ಇದೆ. ಸೊ ಇವತ್ತು 2.5-3 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಪ್ರಭಾ ಮೇಡಮ್ ಅಂತ. ಸೊ ಅವರು ಕೂಡ ಅಷ್ಟೇ ವಾಚ್ ಟೆಕ್ನಿಷಿಯನು, ಯಜಮಾನರು BMTCಲಿ ಡ್ರೈವರ್ ಆಗಿದ್ದರು. ಸೊ ಗೌರ್ಮೆಂಟ್ ಜಾಬ್ ಇತ್ತು, ಆದರೂ ಕೂಡ ಮೋದಿಕೇರ್ ಆಪರ್ಚುನಿಟಿ ಚೂಸ್ ಮಾಡ್ಕೊಂಡು ಒಳ್ಳೆ ಲೆವೆಲ್ಗೆ ಬೆಳೆದಿದ್ದಾರೆ. ಸೊ ಕಾರ್ ಅಚೀವರ್ ಆಗಿದೆ, ಫಾರಿನ್ ಟ್ರಿಪ್ಸ್ನ ಮುಗಿಸ್ಕೊಂಡ್ಬಂದಿದ್ದಾರೆ. ಸಾಕಷ್ಟು ಜನಕ್ಕೆ ಇವರು ಕಾರ್ನ ಕೊಡಿಸಿರೋಂಥ ವ್ಯಕ್ತಿ. ಓಕೆ, ಪುಟ್ಸ್ವಾಮಿ ಅಂತ. ನೀವು ನಿಜವಾಗ್ಲೂ ಫ್ರೆಂಡ್ಸ್ ಎಜುಕೇಷನ್ ಇಲ್ಲ ಅಂದರೂ ಕೂಡ ಮಾಡಬಹುದು, ಮೋದಿಕೇರ್ನಲ್ಲಿ ಗೆಲ್ಬೋದು ಅನ್ನೋದನ್ನ ಪ್ರೂವ್ ಮಾಡಿರೋಂಥ ವ್ಯಕ್ತಿ ಮಿಸ್ಟರ್ ಪುಟ್ಸ್ವಾಮಿ ಅವರು. ಸೊ ಎಜುಕೇಷನ್ ಇಲ್ಲ, ಅವ್ರ ಟೆಸ್ಟಿಮನಿಯಲ್ಲಿ ಹೇಳ್ತಾ ಇರ್ತಾರೆ, ನಾನು ಸ್ಕೂಲ್ ಮೆಟ್ಲತ್ತಿಲ್ಲ ಆದರೆ ಫ್ಲೈಟ್ ಮೆಟ್ಲತ್ತಿದ್ದೀನಿ ಅಂತ. ಇವತ್ತು ಮೋದಿಕೇರ್ ಮುಖಾಂತರ ಮನೇನ ಪರ್ಚೇಸ್ ಮಾಡಿದರೆ, ಸ್ವಂತ ಕಾರ್ನ ಪರ್ಚೇಸ್ ಮಾಡಿದರೆ, ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಹಾಗೆ ಸುರೇಶ್ ಅಂತ. ಸೊ ಈ ಒಂದು ಆಪರ್ಚುನಿಟಿ ಮುಖಾಂತರ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಓದಿರೋದು 10ನೇ ಕ್ಲಾಸು. ಓಕೆ, ಸೊ ಇವತ್ತು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಕಾರ್ ಅಚೀವರ್ ಆಗಿದ್ದಾರೆ, ಫಾರಿನ್ ಟ್ರಿಪ್ ರಿಟರ್ನ್ ಆಗಿದ್ದಾರೆ. ಇವತ್ತು 1-1.5 ಲಕ್ಷದವರೆಗೂ ಇನ್ಕಮ್ನು ಕೂಡ ಅರ್ನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅದೇ ಥರ ರಮೇಶ್ ರಾಜು ಅಂತ. ಓಕೆ, ಪೆಟ್ರೋಲ್ ಬಂಕಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಕೂಡ ಇವತ್ತು ಸಕ್ಸಸ್ ಆಗಿದ್ದಾರೆ. ಅದೇ ಥರ ಪುಟ್ಟು ಅಂತ. ಓಕೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಬಿಡುವಿರೋ ಟೈಮಲ್ಲಿ ಕಾಫಿ ಪುಡಿ, ಟೀ ಪೌಡ್ರನ್ನ ಸಪ್ಲೈ ಮಾಡ್ತಾ ಇದ್ದಂಥ ವ್ಯಕ್ತಿ. ತುಂಬ ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ಈ ಒಂದು ಆಪರ್ಚುನಿಟಿನ ಚೂಸ್ ಮಾಡಿಕೊಂಡ್ರು. ಇವತ್ತು ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದಾರೆ, ಒಂದು ಒಳ್ಳೆ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಅದೇ ಥರ ವಿಜಯ್ ಕುಮಾರ್ ಅಂತ. ಟೆಕ್ಸ್ಟೈಲ್ ಬ್ಯಾಕ್ಗ್ರೌಂಡು. ಓಕೆ, ಪವರ್ ಲೂಮ್ಸ್ ಫ್ಯಾಕ್ಟ್ರಿನ ಇಟ್ಕೊಂಡಿದ್ದಂಥ ವ್ಯಕ್ತಿ ಕೂಡ ಇವತ್ತು ಮೋದಿಕೇರ್ ಮುಖಾಂತರ ಅಚೀವ್ ಆಗಿದ್ದಾರೆ. BM ಸುರೇಶ್ ಅಂತ. ಅದೇ ಥರ ಒಂದು ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿಲಿ ವರ್ಕ್ ಮಾಡಿದಂಥ ವ್ಯಕ್ತಿ ಕೂಡ ಇವತ್ತು ಅಚೀವ್ ಆಗಿದ್ದಾರೆ. ಓಕೆ, ಪ್ರಶಾಂತ್ ಅಂತ ಮಂಗಳೂರಿನವರು. ದುಬೈಯಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡಿದ್ದಂಥ ವ್ಯಕ್ತಿ ಇವತ್ತು ಮೋದಿಕೇರ್ ಮುಖಾಂತರ 1-1.5 ಲಕ್ಷ 2 ಲಕ್ಷದವರೆಗೂ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಸೊ ವೇಣುಕುಮಾರ್ ಅಂತ. ಸೊ ವೇಣುಕುಮಾರ್ ಇವತ್ತು ಬಿಲ್ಡಿಂಗ್ ಮೆಟೀರಿಯಲ್ನ ಸಪ್ಲೈ ಮಾಡ್ತಾ ಇದ್ದರು, ಒಂದು ಸ್ಮಾಲ್ ಬಿಸ್ನೆಸ್ನ ಮಾಡ್ತಾ ಇದ್ದಂಥ ವ್ಯಕ್ತಿ. ಸೊ ಇವತ್ತು ಮೋದಿಕೇರ್ ಮುಖಾಂತರ 1-1.5 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಸಾಕಷ್ಟು ಫಾರಿನ್ ಟ್ರಿಪ್ಗಳನ್ನ ಕೂಡ ರಿಟರ್ನ್ ಆಗಿದ್ದಾರೆ. ನವೀನ್ ಅಂತ. ಓಕೆ, ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸ್ಟೂಡೆಂಟ್ ಲೈಫ್ನ ಮುಗಿಸ್ಕೊಂಡು ಆಗ್ತಾನೆ ಒಂದು ಜಾಬ್ ಲೈಫ್ ಎಂಟ್ರಿ ಆಗಿದ್ದಂಥ ವ್ಯಕ್ತಿ. ಇವತ್ತು ಮೋದಿಕೇರ್ ಮುಖಾಂತರ 1-1.5 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ, ಫಾರಿನ್ ಟ್ರಿಪ್ ರಿಟರ್ನ್ ಆಗಿದ್ದಾರೆ. ಅದೇ ಥರ ತಾರನಾಥ್ ಅಂತ. ಸೊ ಸ್ಟೂಡೆಂಟ್ ಆಗಿದ್ದರು, MNC ಕಂಪ್ನಿಲಿ ವರ್ಕ್ ಮಾಡೋ ಟೈಮಲ್ಲಿ ಒಂದು ಅಪಾರ್ಚುನಿಟಿ ತೊಗೊಂಡು ಒಂದು ಒಳ್ಳೆ ಅಚೀವ್ಮೆಂಟ್ನ ಮಾಡಿದ್ದಾರೆ. ಸೊ ಕಾರ್ ಅಚೀವರ್ ಆಗಿದ್ದಾರೆ. ಅದೇ ಥರ ಕುಮಾರ್ ಅಂತ. ಸೊ ಕುಮಾರ್ ಅವರು ಕೂಡ ಬೇಕ್ರಿಯಲ್ಲಿ ಕೆಲಸ ಮಾಡ್ತದಂಥ ವ್ಯಕ್ತಿ. ಸೊ ಬೇಕ್ರಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಆಪರ್ಚುನಿಟಿ ಸಿಕ್ತು. ತುಂಬ ಹಾರ್ಡ್ ವರ್ಕ್ ಮಾಡೋಂಥ ವ್ಯಕ್ತಿ ಇವತ್ತು ಒಂದು ಒಳ್ಳೆ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. 1-1.5 ಲಕ್ಷ 1.5 ಲಕ್ಷದವರೆಗೂ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಓಕೆ, ಸೊ ಇದು ಸಂಪಂಗಿ ರಾಮಯ್ಯ ಅಂತ ನಾನೇ. ಸೊ ಈ ಒಂದು ಅವಕಾಶದ ಬರೋದಕ್ಕಿಂತ ಮೊದಲು ನನ್ನ ಬ್ಯಾಕ್ಗ್ರೌಂಡ್ ಬಂದು ಓದಿರೋದು 10ನೇ ಕ್ಲಾಸು, ಕನ್ನಡ ಮೀಡಿಯಮ್ಮು. ಸೊ ತುಂಬ ಖುಷಿ ಆಗ್ತಿದೆ. ಸೊ ಈ ಒಂದು ಅವಕಾಶದ ಮುಖಾಂತರ ಫಾರಿನ್ ಟ್ರಿಪ್ನು ಲಾಸ್ಟ್ ಇಯರ್ ಮುಗಿಸ್ಕೊಂಡು ಬಂದೆ. 2 ವರ್ಷಕ್ಕೆ ಹಿಂದೆ ಮೋದಿಕೇರ್ ಮುಖಾಂತರ ಕಾರ್ನ ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಒಂದು ಒಳ್ಳೆ ಇನ್ಕಮ್ ಇದೆ. ಮುಂದಿನ ಫ್ಯೂಚರ್ ಬಗ್ಗೆ ಭಯನೇ ಇಲ್ಲ ಫ್ರೆಂಡ್ಸ್. ನಿಮಗೆ ಹೇಳೋದು ಇಷ್ಟೇ, ನಿಮ್ಮ ಲೈಫು ನೀವು ಅಂದ್ಕೊಂಡಂಗೆ ಇರಬೇಕಾ? ಡೆಫಿನೆಟ್ಲಿ ವೆಲ್ಕಮ್ ಟು ಮೋದಿಕೇರ್ ಫ್ಯಾಮಿಲಿ. ಥ್ಯಾಂಕ್ ಯು ಫ್ರೆಂಡ್ಸ್.